ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಮಾರ್ಜನಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ. ಸುದ್ದಿಯ ವಿವರ. ಕೋಲಾರ ತಾಲೂಕು ಮಾರ್ಜನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪನಮನ, ಹೂವಿನ ಸುರಿಮಳೆ, ಹೂವಿನ ಹಾರಗಳನ್ನು ಹಾಕಿ ಪಲ್ಲಕ್ಕಿಗಳ ಮೆರವಣಿಗೆಗೆ ಗ್ರಾಮದ ಮುಖಂಡರುಗಳಾದ SC/ST ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಮಾರ್ಜನಹಳ್ಳಿ ಬಾಬು, ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ HM ನಾಗೇಂದ್ರ ಬಾಬು, M ಶಂಕರ್, ಮಾರ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು BMTC ನಾರಾಯಣಸ್ವಾಮಿ, ಹನುಮಪ್ಪ, ಆಡಳಿತಾಧಿಕಾರಿಗಳಾದ ಶಿವಾರೆಡ್ಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧುಮತಿ, ಕಾರ್ಯದರ್ಶಿ ಅಶ್ವಥ್ ನಾರಾಯಣಗೌಡ, ಊರಿನ ಪ್ರಮುಖ ಮುಖಂಡರು, ಸಾರ್ವಜನಿಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಸುಮಾರು 16 ಗ್ರಾಮಗಳಿಗೆ ಪಲ್ಲಕ್ಕಿಗಳು ಸಂಚರಿಸಿ ಮಧ್ಯಾಹ್ನ ಮಾರ್ಜನಹಳ್ಳಿ ಗ್ರಾಮಕ್ಕೆ ತಲುಪಲಿದ್ದು, ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ರಸಸಂಜೆ ಹಾಗೂ ಗಣ್ಯ ಮುಖಂಡರು ವ್ಯಕ್ತಿಗಳು ಪಾಲ್ಗೊಳ್ಳುವರು. ಗ್ರಾಮ ಪಂಚಾಯಿತಿಯಿಂದ ಪಾನಕ ಮತ್ತು ಮಜ್ಜಿಗೆ ವಿತರಿಸಲಾಯಿತು. ಎಲ್ಲರಿಗೂ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಸಂಘ ಮಾರ್ಜನಹಳ್ಳಿ ಇವರಿಂದ ಏರ್ಪಡಿಸಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ತದನಂತರ ಈ ಗ್ರಾಮದಲ್ಲಿ ಸಂಜೆ 7:30ಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಒಟ್ಟು ಪ್ರಕಾಶ್ ಅವರು, DIGP ಆದಂಥ ದೇವರಾಜ್ ಅವರು ಮತ್ತು ವಿಶೇಷವಾಗಿ ಚಲನಚಿತ್ರ ನಟನಾದಂಥ ಶ್ರೀನಗರ್ ಕಿಟ್ಟಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಬಹು ಸಂಖ್ಯಾತವಾಗಿ ಕೋಲಾರ ಜಿಲ್ಲೆಯಾದಂಥ ಈ ಗ್ರಾಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮೂಲಕ ನಾನು ಮನವಿ ಮಾಡಿಕೊಡ್ತೀನಿ. ಇಂತಿ ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಸಂಘ ಮಾರ್ಜನಹಳ್ಳಿ ಮತ್ತು ಸರ್ಕಾರಿ ನೌಕರರ ಸಂಘ ಮಾರ್ಜನಹಳ್ಳಿ ಮತ್ತು ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಈ ಮೂರು ಕೂಡ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಸಂಜೆ ಏನೇನು ಕಾರ್ಯಕ್ರಮ ಇದೆ ಸಮಯ? ಸಂಜೆ ಕಾರ್ಯಕ್ರಮ ಸಂಜೆ 7:30ಗೆ ಮಾನ್ಯ ಶಾಸಕರುಗಳು, MLCಗಳು, ಚಲನಚಿತ್ರ ನಟರು ಹಾಗೂ ಅನೇಕ ಗಣ್ಯರು ಕೂಡ ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಬಂದು ವೇದಿಕೆ ಕಾರ್ಯಕ್ರಮ ತದನಂತರ ಮಕ್ಕಳ ನೃತ್ಯ ಕಾರ್ಯಕ್ರಮಗಳು ಮತ್ತು ನಾಟಕ ಕಾರ್ಯಕ್ರಮಗಳು ಸುಮಾರು ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ನಿರಂತರವಾಗಿ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ದಯವಿಟ್ಟು ಎಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏನು 135ನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಲ್ಲಿ? ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಯಾವ ತಾಲೂಕು? ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಕಸಬಾ ಹೋಬಳಿಯ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾರ್ಜನಹಳ್ಳಿ ಗ್ರಾಮದಲ್ಲಿ 135ನೇ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದ್ದೇವೆ. ಇದು ನಮ್ಮ ಪೂರ್ವಕಾಲದಿಂದ ನಮ್ಮ ಮಾರ್ಜನಹಳ್ಳಿಯಲ್ಲಿ ವರ್ಷವೂ ಅದ್ದೂರಿಯಾಗಿ ಆಚರಿಸ್ತೇವೆ. ಯಾವುದೇ ರೀತಿಯ ನಮ್ಮ ಹಬ್ಬಗಳು ದೀಪೋತ್ಸವ ಮಾಡೋದಿಲ್ಲ. ನಮ್ಮ ಅಂಬೇಡ್ಕರ್ ಜಯಂತಿನೇ ನಮ್ಮ ದೀಪೋತ್ಸವ ತಿಳ್ಕೊಂಡು ನಾವು ತುಂಬ ಅದ್ದೂರಿಯಾಗಿ ಒಳ್ಳೆ ಹಬ್ಬದ ವಾತಾವರಣ, ಒಳ್ಳೆಯ ಬೆಳವಣಿಗೆಯಲ್ಲಿ ನಾವು ಮಾಡ್ತಿದ್ದೇವೆ. ಇದರಲ್ಲಿ ಎಲ್ಲ ತರಹದ ಪಕ್ಷಭೇದವಿಲ್ಲ. ಯಾವುದೇ ರೀತಿ ಕಾಂಗ್ರೆಸ್, BJP, JDS ಅನ್ನೋ ಪಕ್ಷಭೇದವಿಲ್ಲದೆ ಎಲ್ಲ ಜಾತ್ಯತೀತವಾಗಿ ಎಲ್ಲರೂ ಒಂದು ಒಳ್ಳೆಯ ಊರ ಹಬ್ಬ ಥರ ನಾವು ನಡ್ಸ್ಕೊಂಡು ಬರ್ತಿದ್ದು ಇವತ್ತು ಒಂದು ಒಳ್ಳೆಯ ಹಬ್ಬದ ಸಂಭ್ರಮ ನಮ್ಮ ಊರಿನಲ್ಲಿ ನಡೆಸ್ಕೊಳ್ತಾ ಇದೆ. ಆಮೇಲೆ ನೀವು ಚಿಕ್ಕವರು ಇದ್ದಾಗಿಂದ ಈಗ ಆಚರಿಸ್ಕೊಂಡು ಬರ್ತಾ ಇದ್ದೀರಾ? ಇದಕ್ಕೆ ಮುಂಚೆ ಪೂರ್ವಜಗಳಿಂದ ನಾವು ಈ ಸಂರಕ್ಷಣೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈ ನಮ್ಮ ಪೂರ್ವಜತೆಯಿಂದ ಈ ಒಂದು ಹಬ್ಬವನ್ನು ನಡೆಸ್ಕೊಂಡು ಬಂದಿದ್ದು, ಈ ಹಬ್ಬ ತುಂಬ ಅದ್ದೂರಿಯಾಗಿ ನಡೆಸ್ಕೊಂಡು ಬಂದಿರುತ್ತೇವೆ. ಇದು 135ನೇ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯಾಗಿ ಉತ್ಸವಿಸುತ್ತೆ. ಇದು ಸಂಜೆ ಕಾರ್ಯಕ್ರಮ ಇರುತ್ತೆ. ಸಂಜೆ 7:30ಗೆ ಎಲ್ಲ ರೀತಿಯ ಗಣ್ಯರು ಮತ್ತು ರಸಸಂಜೆ ಕಾರ್ಯಕ್ರಮ ಇರುತ್ತದೆ. ಒಳ್ಳೆ ಉತ್ಸವ ಕಾರ್ಯಕ್ರಮ ಇದೆ ಸಂಜೆ. ನಿಮ್ಮ ಇದೇ ಊರ? ನಿಮ್ಮ ಹೆಸರೇನು? ನಮ್ಮ ಹೆಸರು ನಾಗೇಂದ್ರ ಅಂತೇಳಿ, ಮಾರ್ಜನಹಳ್ಳಿ. ದಲಿತ ಮುಖಂಡರು, ನಮ್ಮ ಇವರು ಹಿರಿಯ ಮುಖಂಡರು, ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶಂಕರಣ್ಣ ಅಂತೇಳಿ, ಇವರು ನಮ್ಮ ದಲಿತ ಮುಖಂಡರು ನಾರಾಯಣಸ್ವಾಮಿ ಅಂತೇಳಿ, ಇವರು ನಮ್ಮ ಭಾವ ಆಗ್ಬೇಕು ಅಂಬರೀಷ್ ಅಂತಾರೆ, ಇವರು ನಮ್ಮ
ನಮಸ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 135ನೇ ಜನ್ಮ ಜಯಂತಿಯನ್ನು ಮಾರ್ಚೇಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಮ್ಮ ಊರ ಪುತ್ತರ ನಾವು ನಮ್ಮ ಹಿರಿಯ ಕಾಲದಿಂದನೂ ನಾವು ನಡ್ಸ್ಕೊಂಡು ಬರ್ತಾಯಿದ್ದೀರಿ. ಈಗಲೂ ನಾವು ನಡೆಸ್ತಾ ಇದ್ದೀರಿ ಅಂತ ನಮ್ಮ ಇಡೀ ಊರಲ್ಲಿ ಮಾರ್ಚೇಳಿಯಲ್ಲಿ ಯಾವುದೇ ಒಂದು ಹಬ್ಬ ಅಂದರೆ ದೊಡ್ಡ ಹಬ್ಬ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ನಾವು ತುಂಬ ದೊಡ್ಡದಾಗಿ ನಾವು ಆಚರಣೆ ಮಾಡ್ತೀವಿ ಮಾರ್ಚೇಳಿಯಲ್ಲಿ. ನನ್ನ ಹೆಸರು ಶಂಕರ್ ಅಂತ, ಮಾರ್ಚೇಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.